ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ದೇವರ ಅದ್ಭುತವಾದ ಕೆಲಸಗಳನ್ನು ಮಾನ್ಯ ಮಾಡಬೇಕು, ಗೌರವಿಸಬೇಕು. ಈ ದಿನದ ದೇವರ ವಾಕ್ಯ, ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿದೆ ಎಂದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ಕೀರ್ತನೆಗಳು 139 ಅಧ್ಯಾಯ 14 ವಚನ. ದೇವರು ನಮಗೆ ಕೊಟ್ಟಿರುವ ಪ್ರತಿಯೊಂದು ಬಲವನ್ನು ದೇವರ ಉನ್ನತವಾದ ಸೇವೆಯಲ್ಲಿ ಅತ್ಯಂತ ಜ್ಞಾನಯುಕ್ತರಾಗಿ ಬಳಸಿಕೊಳ್ಳಬೇಕು. ಜನರನ್ನು ಪರಿಶುದ್ಧವಾದ ಮತ್ತು ಪವಿತ್ರವಾದ ಪರಲೋಕಕ್ಕೆ ಅರ್ಹಗೊಳಿಸಲು ಮಾತ್ರವಲ್ಲ, ದೇವರು ಅವರಿಗೆ ಕೊಡುವ ಜ್ಞಾನದ ಮೂಲಕ ಇತರರನ್ನೂ ದೇವರ ದಿನದಲ್ಲಿ ದೃಢವಾಗಿ ನಿಲ್ಲುವಂತೆ ಉತ್ತೇಜಿಸಿ ಮತ್ತು ಅವರನ್ನೂ ಪರಲೋಕಕ್ಕೆ ಸಿದ್ಧಪಡಿಸಲು ದೇವರೊಂದಿಗಿನ ಸಹ ಕೆಲಸಗಾರರಾಗಬೇಕೆಂದು ದೇವರು ಅವರನ್ನು ಲೋಕದೊಳಗಿಂದ ಹೊರಗೆ ಕರೆತಂದಿದ್ದಾನೆ. ಆರೋಗ್ಯ ಸುಧಾರಣೆಯ ಬಗೆಗಿನ ಹೆಚ್ಚಿನ ಬೆಳಕನ್ನು ನೀಡಲಾಗಿದೆ, ಆದರೆ ಎಲ್ಲರೂ ಈ ವಿಷಯವನ್ನು ಪ್ರಾಮಾಣಿಕತೆಯಿಂದ ಪರಿಗಣಿಸುವುದು ಮತ್ತು ಅದನ್ನು ಜ್ಞಾನಯುಕ್ತರಾಗಿ ಪ್ರತಿಪಾದಿಸುವುದು ಅತ್ಯಗತ್ಯವಾಗಿದೆ. ಆರೋಗ್ಯ ಸುಧಾರಣೆಯ ವಿಷಯವನ್ನು ಸ್ವೀಕರಿಸಲು ಬಯಸುವವರಿಗೆ ಉತ್ತಮ ಪ್ರಭಾವ ಬೀರುವ ರೀತಿಯಲ್ಲಿ ಪ್ರಸ್ತುತಪಡಿಸದ ಅನೇಕರನ್ನು ನಾವು ನಮ್ಮ ಅನುಭವದಲ್ಲಿ ನೋಡಿದ್ದೇವೆ. ಸತ್ಯವೇದವು ಜ್ಞಾನಯುಕ್ತ ಸಮಾಲೋಚನೆಗಳಿಂದ ತುಂಬಿದೆ ಮತ್ತು ತಿನ್ನುವ ಕುಡಿಯುವ ವಿಷಯದ ಕುರಿತಾಗಿಯೂ ಸತ್ಯವೇದದಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ದೈವ ಸ್ವಭಾವದಲ್ಲಿ ಪಾಲುಗಾರರಾಗುವುದು ಮತ್ತು ದೇವರೊಂದಿಗಿನ ನಮ್ಮ ಸಂಬಂಧವನ್ನು ದೃಢವಾಗಿಸುವ ನಂಬಿಕೆ, ಇವು ಮನುಷ್ಯನಿಗೆ ದೊರೆಯುವ ಅತ್ಯುನ್ನತವಾದ ದೇವರ ಅನುಗ್ರಹವಾಗಿದೆ. ಈ ಅನುಗ್ರಹವು ನಾವು ಕ್ರಿಸ್ತನೊಂದಿಗೆ ಒಂದಾಗುವಂತೆ ನಮ್ಮ ಮನಸ್ಸನ್ನು, ನಡವಳಿಕೆಯನ್ನು ರೂಪಿಸುತ್ತದೆ, ಸರಿಗೊಳಿಸುತ್ತದೆ. ಯಾರು ತಮ್ಮ ಮಿತಿ ಮೀರಿದ ಬಾಯಿ ರುಚಿಯ ಮೂಲಕ ಮಾನವ ಯಂತ್ರದಲ್ಲಿನ ಅಂಗಗಳ ಯಾವುದೇ ಉತ್ತಮ ಕಾರ್ಯಕ್ಷಮತೆಯನ್ನು ದುರ್ಬಲಗೊಳಿಸಬಾರದು. ಈ ಮೂಲಕ ಮನಸ್ಸು ಮತ್ತು ದೇಹವನ್ನು ದುರ್ಬಲಗೊಳಿಸಬಾರದು, ಯಾಕೆಂದರೆ ಮಾನವನು ಕರ್ತನು ಕೊಂಡುಕೊಂಡಿರುವ ಆಸ್ತಿಯಾಗಿದೆ. ನಾವು ದೈವ ಸ್ವಭಾವದ ಪಾಲುಗಾರರಾದರೆ ನಮ್ಮ ಸೃಷ್ಟಿಕರ್ತನೊಂದಿಗಿನ ಸಹಭಾಗಿತ್ವದಲ್ಲಿ ನಾವು ಜೀವಿಸುತ್ತೇವೆ ಮತ್ತು ದೇವರ ಎಲ್ಲಾ ಕೆಲಸವನ್ನು ನಾವು ಮಾನ್ಯ ಮಾಡುತ್ತಾ, ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸಿದ್ದೀ ಎಂದು ದಾವೀದನ ಹಾಗೆ ದೇವರನ್ನು ಮಹಿಮೆಪಡಿಸಬಹುದು. ದೇಹದ ಅಂಗಗಳನ್ನು ನಮ್ಮ ಸ್ವಂತ ಆಸ್ತಿ ಎಂಬಂತೆ ನಾವು ಪರಿಗಣಿಸಬಾರದು. ಮಾನವ ದೇಹಕ್ಕೆ ದೇವರು ಕೊಟ್ಟಿರುವ ಎಲ್ಲಾ ಸಾಮರ್ಥ್ಯಗಳನ್ನು ನಾವು ಗೌರವಿಸಬೇಕು, ಯಾಕೆಂದರೆ ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂದು ವಾಕ್ಯವು ಹೇಳುತ್ತದೆ. ಮನಸ್ಸು, ಆತ್ಮ ಮತ್ತು ದೇಹದ ಯಾವುದೇ ಕಾರ್ಯಭಾರಿಯನ್ನು ನಾವು ಅವಿವೇಕದಿಂದ ನಡೆಸಿಕೊಳ್ಳಬಾರದು. ಯಾವುದೇ ಸೂಕ್ಷ್ಮವಾದ ದೇಹದ ಅಂಗಗಳನ್ನು ನಾವು ದುರುಪಯೋಗಪಡಿಸಿಕೊಳ್ಳದೆ ಪ್ರಕೃತಿಯ ನಿಯಮಗಳನ್ನು ಉಲ್ಲಂಘಿಸಿದ್ದಕ್ಕೆ ದಂಡವನ್ನು ತೆರಬೇಕು, ಅಂದರೆ ದೇಹವನ್ನು ಸರಿಪಡಿಸಿಕೊಳ್ಳಬೇಕು. ಸತ್ಯವೇದದ ಧರ್ಮವನ್ನು ಪ್ರಾಯೋಗಿಕ ಜೀವನಕ್ಕೆ ಅಳವಡಿಸಿಕೊಂಡಾಗ ಜ್ಞಾನದ ಅತ್ಯುನ್ನತವಾದ ಸಂಸ್ಕಾರವನ್ನು ಅದು ಖಚಿತಪಡಿಸುತ್ತದೆ. ದೇವರ ವಾಕ್ಯದಲ್ಲಿ ಮಿತಾಚಾರ, ಸಂಯಮ ಇವುಗಳಿಗೆ ಉನ್ನತ ಸ್ಥಾನವನ್ನು ಕೊಡಲಾಗಿದೆ. ಆತನ ವಾಕ್ಯವನ್ನು ಪಾಲಿಸುವಾಗ ನಾವು ಇನ್ನೂ ಎತ್ತರಕ್ಕೆ ಏರಬಹುದು. ಮಿತಾಚಾರವಿಲ್ಲದ ಜೀವನದ ಅಪಾಯವನ್ನು ನಿರ್ದಿಷ್ಟಪಡಿಸಲಾಗಿದೆ. ಮಿತಾಚಾರ, ಸಂಯಮ ಇವುಗಳಿಂದ ಹೊಂದಬಹುದಾದ ಪ್ರಯೋಜನಗಳನ್ನು ಧರ್ಮಗ್ರಂಥದ ಮೂಲಕ ನಮ್ಮ ಮುಂದೆ ತೆರೆದಿಡಲಾಗಿದೆ. ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರ್ರಿ ಎಂಬ ದೇವರ ಧ್ವನಿಯು ನಮಗೆ ಆಲೋಚನೆಯನ್ನು ಹೇಳುತ್ತಿದೆ. ಆರೋಗ್ಯ ಸುಧಾರಣೆಯನ್ನು ಜ್ಞಾನಯುಕ್ತವಾಗಿ ಮಾಡಿಕೊಂಡರೆ ಅದು ಸತ್ಯವು ಯಶಸ್ಸಿನೊಂದಿಗೆ
ಪ್ರವೇಶ ಪಡೆಯುವ ಪ್ರವೇಶ ದ್ವಾರವಾಗಿ ರುಜುವಾತಾಗುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.